ಹೀಗೆ ಪ್ರತಿಯೊಬ್ಬರೂ ಕೂಡ ತಾವು ಏನಲ್ಲವೋ ಅದೇ ಚಂದ ಅಂತೇಳಿ ತಿಳ್ಕೊಳ್ತಾ ಹೋದರೆ ಯಾರಿಗೂ ಸುಖ ಇಲ್ಲ. ಅದನ್ನು ಬಿಟ್ಟು ನಾವು ಏನಾಗಿದ್ದೇವೆ ಅದರ ಬಗ್ಗೆನೇ ಹೆಮ್ಮೆ ಪಡ್ತಕ್ಕದ್ದು, ಅದರ ಬಗ್ಗೆನೇ ಶ್ರದ್ಧೆಯನ್ನು ಬೆಳೆಸಕ್ಕದ್ದು, ಅದರ ಬಗ್ಗೆನೇ ನಿಷ್ಠೆಯನ್ನು ಬೆಳೆಸಕ್ಕದ್ದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡದಾದಂಥ ಸಂತೋಷ, ಅದಕ್ಕಿಂತ ದೊಡ್ಡದಾದಂಥ ತೃಪ್ತಿ, ಅದಕ್ಕಿಂತ ದೊಡ್ಡದಾದಂಥ ಸಾಧನೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಮನುಷ್ಯನ ಒಂದು ದುಷ್ಟ ಸ್ವಭಾವ ಏನೆಂದರೆ ತನ್ನದು ಯಾವುದು ಒಳ್ಳೆಯದಲ್ಲ, ಉಳಿದವರು ಒಳ್ಳೆಯವರು. ನನ್ನದು ಯಾವುದು, ನನ್ನ ಮನೆ ಒಳ್ಳೆಯದಿಲ್ಲ, ನನ್ನ ಕಾರು ಒಳ್ಳೆಯದಿಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲ, ಉಳಿದವರ ಮಕ್ಕಳು ಚೆಂದ, ಉಳಿದವರ ಮನೆ ಚೆಂದ ಎಂಬುದಾಗಿ ಹೀಗೇ ಆಲೋಚನೆ ಮಾಡ್ತಾ ಹೋದರೆ ಯಾರಿಗೂ ಈ ಜಗತ್ತಿನಲ್ಲಿ ಸಂತೋಷ ಇಲ್ಲ, ಯಾರಿಗೂ ಈ ಜಗತ್ತಿನಲ್ಲಿ ಶಾಂತಿ ಇಲ್ಲ. ಅದು ಬಿಟ್ಟು ದೇವರು ಕೊಟ್ಟಂತಹ ನನ್ನ ಉದ್ಯೋಗ ಒಳ್ಳೆಯದು, ನನ್ನ ಕಾರು ಒಳ್ಳೆಯದು, ನನ್ನ ಮನೆ ಒಳ್ಳೆಯದು, ನನ್ನ ಮಕ್ಕಳು ಒಳ್ಳೆಯವರು, ನನ್ನ ಹೆಂಡತಿ ಒಳ್ಳೆಯವರು ಎಂಬುದಾಗಿ ಈ ತರಹ ಚಿಂತನೆ ಮಾಡ್ತಾ ಹೋದರೆ ನಾವು ಯಾವಾಗಲೂ ಕೂಡ ಸಾರ್ಥಕತೆಯನ್ನು, ಯಾವಾಗಲೂ ಒಂದು ತೃಪ್ತಿಯನ್ನು, ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಸಂದೇಶ ಸ್ವಧರ್ಮೇ ನಿಧನಂ ಶ್ರೇಯ ಎಂಬಂಥ ಸಂದೇಶದ ಭಾವಾರ್ಥವಾಗಿದೆ. ನಮ್ಮದು ಯಾವುದಿದೆ ಅದನ್ನು ನಾವು ಶ್ರದ್ಧೆಯಿಂದ ನಾವು ಪರಿಪಾಲನೆ ಮಾಡಿದಾಗ, ನಮ್ಮ ಕರ್ತವ್ಯವನ್ನು ನಾವು ಗ್ರೇಟ್ ಅಂತ ನಾವು ತಿಳ್ಕೊಂಡಾಗ ಅದರಿಂದಲೇ ಸಿದ್ಧಿ ಆಗ್ತದೆ. ಆದ್ದರಿಂದ ಭಗವಂತ ಅವರವರಿಗೆ ಯೋಗ್ಯವಾದಂತಹ ಒಂದು ದಾರಿಯನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಆ ದಾರಿಯನ್ನು ನಾವು ಗುರುತಿಸಿ ಆ ದಾರಿಯಲ್ಲಿ ನಾವು ಮುನ್ನಡೆದಾಗ ಆವಾಗ ನಮಗೆ ಸಿದ್ಧಿ ಆಗ್ತದೆ. ಎಷ್ಟೋ ಜನರಿಗೆ ನಾವು ಗಂಡಸರಾಗಿ ಹುಟ್ಟಿದವಲ್ಲ ಅಂತ ದುಃಖ ಪಡೋದು, ಕೆಲವರು ಹೆಣ್ಣುಮಕ್ಕಳು ಅಯ್ಯೋ ನಾವು ಗಂಡಸರಾಗಿ ಹುಟ್ಟಬೇಕು ಅಂತೇಳಿ ದುಃಖ ಪಡ್ತಾ ಇರೋದು. ಇದರಿಂದ ಏನೂ ಸಾಧನೆ ಆಗೋದಿಲ್ಲ. ನಾವೇನಾಗಿದ್ದೇವೆಯೋ ಅದರ ಬಗ್ಗೆನೇ ನಾವು ತುಂಬ ಸಂತೋಷವನ್ನು, ತೃಪ್ತಿಯನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿದಾಗ ನಾವು ಅತ್ಯಂತ ಅಮಿತವಾದಂತಹ ಆನಂದವನ್ನು ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಇದೇ ನಿಜವಾದಂಥ ಧರ್ಮ ಎಂಬಂತಹ ಸಂದೇಶವನ್ನು ಶ್ರೀಕೃಷ್ಣ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಎಂಬಂತಹ ಈ ಒಂದು ಶ್ರೇಷ್ಠವಾದಂತಹ ನುಡಿಯ ಮೂಲಕ ತಿಳಿಸಿದ್ದಾನೆ. ಜಗತ್ತು ಇಂತಹ ಒಂದು ಸಂದೇಶದ ಬಗ್ಗೆ ವಿಶೇಷ ಗಮನ ಹರಿಸಿದಾಗ ಜಗತ್ತಿನ ಅನೇಕ ಸಮಸ್ಯೆಗಳು ಇದರಿಂದ ಪರಿಹಾರವಾಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಭಗವದ್ಗೀತೆಯ ಉದಾತ್ತವಾದಂತಹ ಸಂದೇಶಗಳನ್ನು ಪ್ರಸಾರ ಮಾಡತಕ್ಕಂತಹ, ಅದನ್ನು ಜನರಿಗೆ ತಿಳಿಸಿಕೊಡತಕ್ಕಂತಹ, ಪ್ರಚಾರ ಮಾಡತಕ್ಕಂತಹ, ಮನೆಗಳಲ್ಲಿ ಅದರ ಪ್ರಚಾರವನ್ನು ಮಾಡತಕ್ಕಂತಹ ಕೆಲಸ ಅದು ಲೋಕ ಕಲ್ಯಾಣಕ್ಕೆ, ವಿಶ್ವಶಾಂತಿಗೆ ಪೂರಕ ಎಂಬುದಾಗಿ ನಾವು ಮನವರಿಕೆ ಮಾಡಿಕೊಂಡು ಅಂಥ ಒಂದು ಸಂದೇಶಕ್ಕೆ ನಿದರ್ಶನವಾಗಿ ಕೌಶಿಕನ ಒಂದು ಚಿತ್ರಣವನ್ನು ನಮ್ಮ ಗೀತಾ ಮಂದಿರದಲ್ಲಿ ನಾವು ನೀಡಿದ್ದೇವೆ.